Good morning, everyone. Today, let us know about this introduction of C++. Chapter 1, Introduction to C++. In this chapter, we are going to learn about the features of C++ and starting Turbo C++ and structure of C++ program. Let us know the definition of C++ language. C++. It is a general purpose and object-oriented programming language developed by B. John Stroustrup at AT&T Bell Labs. It is an extension of C language. It has features of low-level languages as well as high-level languages. We can develop wide variety of applications using C++. Initially, C++ was used to create system software and embedded software. Later, it was also used to develop desktop applications, video games, and ಸರ್ವರ್ಸ್ ಆ್ಯಂಡ್ ಮೆನಿ ಮೋರ್. ಅಂದರೆ C++ ಒಂದು ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಅದನ್ನು ಯಾರಪ್ಪ ಡೆವಲಪ್ ಮಾಡಿದ್ದು ಅಂತಂದರೆ ಬಿ ಜಾನ್ ಸ್ಟ್ರಾಸ್ಟ್ರಪ್ ಅನ್ನೋ ವ್ಯಕ್ತಿ. ಅವರು ಎಲ್ಲಿ ಡೆವಲಪ್ ಮಾಡಿದ್ದಾರೆ ಅಂತಂದರೆ ಅಮೇರಿಕನ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಫ್ ಬೆಲ್ ಲ್ಯಾಬ್ಸ್ ಅಲ್ಲಿ ಇದು C++ ಲ್ಯಾಂಗ್ವೇಜನ್ನು ಲ್ಯಾಬಲ್ಲಿ ಅದನ್ನು ಡಿಸ್ಕವರ್ ಮಾಡಲಾಗಿದೆ. ಮತ್ತು ಅದು ಬಂದು ಸಿ ಪ್ರೋಗ್ರಾಮಿಂಗ್ನ ಎಕ್ಸ್ಟೆನ್ಷನ್ ಲ್ಯಾಂಗ್ವೇಜ್ ಆಗಿದೆ. ಅಂದರೆ ಏನೇ ಒಂದು ವಸ್ತು ಕಂಡುಹಿಡಿಬೇಕಾದ್ರೆ ಫಸ್ಟ್ ಕಂಡುಹಿಡಿದ್ರೆ ಇನ್ವೆನ್ಷನ್ ಅಂತ ಕರಿತೇವೆ. ಆದರೆ ಇನ್ನೊಬ್ಬರು ಕಂಡುಹಿಡ್ದಿರೋದನ್ನು ಎಕ್ಸ್ಟ್ರಾ ಫೀಚರ್ಸ್ನ ಆ್ಯಡ್ ಮಾಡಿ ಮತ್ತೆ ಅದನ್ನು ಕೊಡೋದ್ರಿಂದ ಅದನ್ನು ನಾವೇನಂತ ಕರಿತೀವಿ ಅಂದರೆ ಡಿಸ್ಕವರ್ಡ್ ಅಂತ ಕರಿತೀವಿ. ಅಂದರೆ ಎಕ್ಸಿಸ್ಟಿಂಗ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಮತ್ತು ಎಕ್ಸ್ಟ್ರಾ ಫೀಚರ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಮತ್ತೆ ಅದಕ್ಕೆ ಇನ್ಕ್ಲೂಡ್ ಮಾಡಿ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ C++ ಅಂತಂದರೆ ಪ್ಲಸ್ ಅಂದ್ರೇನು ಇಂಕ್ರಿಮೆಂಟ್ ಆಪ್ರೇಷನ್. ಫಸ್ಟು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಇತ್ತು. ಆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಡೆನ್ನಿಸ್ ರಿಚಿ ಅನ್ನೋ ವ್ಯಕ್ತಿ ಕಂಡುಹಿಡಿದಿದ್ದಾರೆ. ಅಂದರೆ ಅವರು ಡೆವಲಪ್ ಮಾಡಿದ್ದಾರೆ. ಆ ವ್ಯಕ್ತಿ ಅವರು ಏನು ಮಾಡಿದ್ದಾರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಫೀಚರ್ಸ್ನ ಆ್ಯಡ್ ಮಾಡಿ ಬಿ ಜಾನ್ ಸ್ಟ್ರಾಸ್ಟ್ರಪ್ ಅನ್ನೋ ಒಬ್ಬರು ವ್ಯಕ್ತಿ ಅಮೇರಿಕನ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಫ್ ಬೆಲ್ ಲ್ಯಾಬ್ಸ್ ಅಲ್ಲಿ C++ ಲ್ಯಾಂಗ್ವೇಜ್ನ ಅವರು ಡೆವಲಪ್ ಮಾಡಿದ್ದಾರೆ. ಮತ್ತು ಇದೊಂದು ಸಿ ಲ್ಯಾಂಗ್ವೇಜ್ನ ಎಕ್ಸ್ಟೆನ್ಷನ್ ಲ್ಯಾಂಗ್ವೇಜ್ ಆಗಿದೆ. ಸಿ ಲ್ಯಾಂಗ್ವೇಜ್ ಏನಿದೆ ಅದಕ್ಕೆ ಎಕ್ಸ್ಟ್ರಾ ಫೀಚರ್ಸ್ನ ಆ್ಯಡ್ ಮಾಡಿ C++ ಅಂತ ಬಿ ಜಾನ್ ಸ್ಟ್ರಾಸ್ಟ್ರಪ್ ಅವರು ಮಾಡಿದ್ದಾರೆ. ಇದ್ರ ಫೀಚರ್ಸ್ ಏನು ಅಂತಂದರೆ ಇದು ಲೋ ಲೆವೆಲ್ ಲ್ಯಾಂಗ್ವೇಜಸ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಯಾವುದೋ C++ ಲೋ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಅ ಕಾಂಬಿನೇಷನ್ ಆಫ್ LLL ಆ್ಯಂಡ್ HLL. ಆ್ಯಂಡ್ ವಿ ಕ್ಯಾನ್ ಡೆವಲಪ್ ವೈಡ್ ವೆರೈಟಿ ಆಫ್ ಅಪ್ಲಿಕೇಶನ್ ಯೂಸಿಂಗ್ C++. ನಾವು ಬೇರೆ ಅಪ್ಲಿಕೇಶನ್ಸ್ನು C++ ಯೂಸ್ ಮಾಡಿಕೊಂಡು ಈಗ ಪ್ರೋಗ್ರಾಮಿಂಗ್ ಅಂದರೆ ಕೋಡಿಂಗ್ ಬರಿತೀವಿ. ಆ ಕೋಡಿಂಗ್ನ ಯೂಸ್ ಮಾಡಿಕೊಂಡು ಬೇರೆ ಅಪ್ಲಿಕೇಶನ್ಸ್ನ C++ ಪ್ರೋಗ್ರಾಮಿಂಗಲ್ಲಿ ನಾವು ಡೆವಲಪ್ ಮಾಡ್ಬೋದು. ಆಮೇಲೆ C++ ಯೂಸ್ ಇಟ್ ಟು ಕ್ರಿಯೇಟ್ ಸಿಸ್ಟಮ್ ಸಾಫ್ಟ್ವೇರ್. You know what is software? Software is nothing but set of programs. What is program? Program is nothing but set of instruction. And system software that is the program that is developed for using the system software. That is nothing but coding. C++ನ ಯೂಸ್ ಮಾಡಿಕೊಂಡು ಕೋಡಿಂಗ್ ಮತ್ತು ಎಂಬೆಡೆಡ್ ಸಾಫ್ಟ್ವೇರ್ ಬಿಲ್ಟ್-ಇನ್ ಸಾಫ್ಟ್ವೇರ್ ಇರುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಮೈಕ್ರೋ ಪ್ರೊಸೆಸರ್ ಚಿಪ್. ಈಗ ಮೊಬೈಲ್ ಫೋನಿಂದ ಇಟ್ಕೊಂಡು ಲ್ಯಾಪ್ಟಾಪಲ್ಲಿ ಇಟ್ಕೊಂಡು CPU ಅಷ್ಟು ದೊಡ್ಡ CPUನ ALU CU MU ಎಲ್ಲ ಕಾಂಬಿನೇಷನ್ ಆಗಿ ಬಿಲ್ಟ್-ಇನ್ ಮಾಡಿ ಲ್ಯಾಪ್ಟಾಪಲ್ಲಿ ಹೆಂಗೆ ಮಾಡಿದ್ದಾರೆ ಅದನ್ನು ಎಂಬೆಡೆಡ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಲಾರ್ಜ್ ಅಮೌಂಟ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಂತಂದರೆ ಮೆಷಿನ್ಸ್ನ ಚಿಕ್ಕದಾಗಿ ಡೆವಲಪ್ ಮಾಡಿರೋದನ್ನು ನಾವು embedded system. Embedded in the laptop, that is nothing but microprocessor chip. That is nothing but CPU. CPU is nothing but a brain of the computer. It's a combination of arithmetic and logic unit and control unit and memory unit. Yes. Next, later it was also used to develop desktop applications, video games, server and many more. Using this C++ programming language, using this code, we can develop applications, video games, etc. And C++ was initially started in 1998 by International Organization for Standardization. And C++ ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟ್ಯಾಂಡರ್ಡೈಸ್ ಆಯಿತು ಅಂತಂದರೆ 1998 ಸ್ಟ್ಯಾಂಡರ್ಡೈಸ್ ಆಗಿದೆ. ಯಾರಿಂದ? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್
for standardization, that is ISO. However, the development of C++ was started in the year 1979 with the name C with classes. Before that, it was started in 1979. 1979 ಸ್ಟಾರ್ಟ್ ಆಗಿದೆ. ಆದರೆ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಟ್ಯಾಂಡರ್ಡೈಸ್ ಆಗಿದೆ ಯಾವಾಗ ಅಂತಂದರೆ 1998. ಸಿ ವಿತ್ ಕ್ಲಾಸಸ್ ಅನ್ನೋ ನೇಮ್ ಮುಂಚೆ ಇದ್ದಿದ್ದು, ಅದಕ್ಕೆ ಮತ್ತೆ C++ ಅಂತ ರೀನೇಮ್ ಮಾಡಿದ್ದಾರೆ. ಲೇಟರ್ ದ ನೇಮ್ ವಾಸ್ ಚೇಂಜ್ಡ್ ಟು C++. ಪ್ಲಸ್ ಅಂದ್ರೇನು? ಪ್ಲಸ್ ಅಂದರೆ ಇಂಕ್ರಿಮೆಂಟ್ ಆಪ್ರೇಟರ್. ದಟ್ ಈಸ್ ಆಲ್ ಮ್ಯಾಥಮ್ಯಾಟಿಕ್ಸ್. ಪ್ಲಸ್ ಅಂದರೆ ಇಂಕ್ರಿಮೆಂಟ್ ಆಪ್ರೇಷನ್ ಆ್ಯಂಡ್ ಮೈನಸ್ ಅಂದರೆ ಡಿಕ್ರಿಮೆಂಟ್. Plus is an increment operator in C programming language. The latest standardized version of C++ is released in December 2020 as C++20. And according to the Tybo Index, C++ is the fourth popularly used programming language after C, Java and Python. Now let us learn one by one the features of C++. Some of the important features of C++ languages are object-oriented programming, that is C++ gives preference to the objects rather than the procedure or the method used in the program. These objects help you to implement real-time problems in your program. ಅಂತಂದರೆ object-oriented programming language ಅಂತಂದರೆ C++ ಮೇನ್ ಬೇಸಿಕಲಿ oops ಕಾನ್ಸೆಪ್ಟ್. oops ಅಂತಂದ್ರೆ ಏನು? object-oriented programming language system. ಆ್ಯಂಡ್ C++ ಏನು ಮಾಡುತ್ತೆ? ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ಪ್ರೊಸೀಜರ್ ಬದಲು ಆಬ್ಜೆಕ್ಟ್ನ ಯೂಸ್ ಮಾಡ್ಕೊಳ್ಳುತ್ತೆ. ಪ್ರೊಸೀಜರ್ ಅಥವಾ ಮೆಥಡ್ ಅಂತಂದರೆ ಫಂಕ್ಷನ್ಸ್ ಅಂತ ಕರೀತಾರೆ. ಇನ್ ದ ಪ್ರೋಗ್ರಾಮ್ ಲೆಟ್ ಅಸ್ ನೋ ದಟ್ ಕೋಡ್. ಫರ್ದರ್ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ದಟ್ ಕೋಡ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತಂದರೆ ಆಬ್ಜೆಕ್ಟ್ಸ್ನ ಯೂಸ್ ಮಾಡ್ಕೊತಾರೆ ಯಾವುದ್ರ ಬದಲಾಗಿ? ಪ್ರೊಸೀಜರ್ ಅಥವಾ ಮೆಥಡ್ನ ಬದಲಾಗಿ. ದೀಸ್ ಆಬ್ಜೆಕ್ಟ್ಸ್ ಹೆಲ್ಪ್ ಯು ಟು ಇಂಪ್ಲಿಮೆಂಟ್ ರಿಯಲ್ ಟೈಮ್ ಪ್ರಾಬ್ಲಮ್ಸ್ ಇನ್ ಯುವರ್ ಪ್ರೋಗ್ರಾಮ್. ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದರೆ ಏನಪ್ಪ ಅಂತಂದರೆ C++ supports multiple platforms, which means the program developed on a Windows operating system works in a similar manner on other operating system like Linux. ಅಂತಂದರೆ ಒಂದು ಪ್ರೋಗ್ರಾಮಿಂಗ್ ಕೋಡ್ನ ಏನು ನಾವು ಟೈಪ್ ಮಾಡಿರ್ತೀವಿ ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲೂ ವರ್ಕ್ ಆಗುತ್ತೆ. ಸಪೋಸ್ ಲೈನೆಕ್ಸು, ಆಮೇಲೆ ಮತ್ತು ಯೂನಿಕ್ಸು, ಆ ಆಪ್ರೇಟಿಂಗ್ ಸಿಸ್ಟಮಲ್ಲೂ ವರ್ಕ್ ಆಗುತ್ತೆ, ಮತ್ತು ಬೇರೆ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲೂ ವರ್ಕ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತಂದರೆ ಎಲ್ಲ ಸಿಸ್ಟಮಲ್ಲೂ ಅದು ವರ್ಕ್ ಆಗುತ್ತೆ ಇಂಡಿಪೆಂಡೆಂಟಾಗಿ. ಈಗ ಇನ್ನೊಂದು ನೋಡೋಣ. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಿದವ್ರು ಯಾರಪ್ಪ ಅಂತಂದರೆ ಡೆನ್ನಿಸ್ ರಿಚಿ, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್, ಚಾರ್ಲ್ಸ್ ಬ್ಯಾಬೇಜ್. ಜಾವಾ ವಾಸ್ ಡೆವಲಪ್ಡ್ ಬೈ ಜೇಮ್ಸ್ ಕಾಸ್ಲಿಂಗ್. C++ was developed by B. John Strostrov. And next, features of C++. We learned about object-oriented and platform independent. Now let us know further features. That is simple. That is C++ is a simple and popular. That is C++ is a simple and popular language. Its syntax is very easy to understand. ಅಂದರೆ C++ language ಏನಿದೆ ಅದರದ್ದು ಕೋಡ್, that is code is very simple to understand. This is simple English. And high-level language. C++ is high-level programming language. Hence, it is easier for the user to comprehend and work in C++, even though it is a high-level language. ಅಂದರೆ C++ high-level language ಆದ್ರೂ user-friendly. This is like user-friendly. Easily we can implement this code. And case sensitive ಅಂತ ಅಂದರೆ ಏನಪ್ಪ ಅಂದರೆ C++ is a case sensitive language, which means pay, that is small letter pay, and pay, that is of capital letter, are not the same in C++. They are interpreted differently. ಅಂತಂದರೆ ಏನೋ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ. ಇನ್ಸ್ಟೆಡ್ ಆಫ್ ಸ್ಮಾಲ್ ಎಸ್ ನೀವು ಬಿಗ್ ಲೆಟರ್ ಎಸ್ ಟೈಪ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ, ಮತ್ತು ಇನ್ಸ್ಟೆಡ್ ಆಫ್ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಟೈಪ್ ಮಾಡಿದ್ರೆ ಅದು ಮಿಸ್ಟೇಕ್ ಆಗುತ್ತೆ. ಅದಕ್ಕೆ C++ ಇಸ್ ಅ ಕೇಸ್ ಸೆನ್ಸಿಟಿವ್ ಅಂತ ಕರಿತೀವಿ. Next, compiler based. C++ is a compiler based language, thus it is relatively faster than other object oriented programming language. Compiler ಅಂದ್ರೆ ಏನು? ಕಂಪೈಲರ್ ಅಂದರೆ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಏನಾದರೂ ಎರರ್ ಇದೆಯಾ, ಮಿಸ್ಟೇಕ್ಸ್ ಇದೆಯಾ, ಈಚ್ ಆ್ಯಂಡ್ ಎವ್ರಿ ಲೈನ್ ಯಾವ ಲೈನಲ್ಲಿ ಎರರ್ ಇದೆ ಅನ್ನೋದನ್ನು ಎರರ್ಸ್ ತೋರಿಸ್ಬಿಡುತ್ತೆ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ. ಹೌ ಟು ಸ್ಟಾರ್ಟ್ ದಿಸ್ C++? ಸ್ಟಾರ್ಟಿಂಗ್ ಟರ್ಬೋ C++. ಟರ್ಬೋ C++ ಅನ್ನೋ ಸಾಫ್ಟ್ವೇರ್ನ ನಾವು ಯೂಸ್ ಮಾಡ್ಕೊತೀವಿ.
ಇಲ್ಲಿ C++ನ Turbo C++ is a programming platform to develop C++ programs, and it provides an editor to write and edit program, a compiler to compile and run program, and a debugger to debug programs. Perform the following steps to start Turbo C++. Click on Start button. The Start menu appears. Step 2. Click on All Programs. A list of installed programs appears. Step 3. Click on Turbo C++ folder and then click on the Turbo C++ icon. DOS box windows opens. Step 4. Click on Start button, C++ button, and the Turbo C++ window opens with, that is, no name 00.cpp. The extension file of the C++ is .cpp, and for C programming is .c. Turbo C++ windows the following parts: editor, it helps the user to write and edit the programs, and next, menu bar, it contains the different menus like file, edit, search, run, compile, debug, project, and objects, window, and help. These menus help user to do various tasks like create a new file, save a program, and compile a program and run a program. And you can download the setup tool of Turbo C++ from the following link: https://developerinsider.com to install the Turbo C++. Double click on the downloaded setup and follow the instructions that appears in the dialog box. Now, how to create this program? Creating the Hello World program. Type the program code in the Turbo C++ window. #include iostream.h. #include is nothing but an header file. iostream, IO means I for input, O for output, stream. .h is nothing but header file. #include conio.h, that is console input output .h. .h is nothing but header file. Console input output, that is used for scanf and for getting all the words from the keyboard. Yes, void main. Void main is nothing but it doesn't include any return values, not even a 0. Yes, main function starts from here, and open bracer. Cout is nothing but for printing, that is similar to printf. Cin is for taking the values or the letters from the keyboard, that is cin. Hello World is printed, and semicolon, that is a terminator, should be typed by each and every user, and closing the bracer is must and should. And saving a program. Perform the following steps to save a file. Step 1. Click on the file menu. A drop menu appears. And then step 2. Select the save option. The save file as dialog box appears. Step 3. Type a file name in the save file as box. In this case, we have typed hello.cpp. Step 4. Click on OK button. The file will be saved with a given name. The file name appears on top center of the file in the place of no name 00.cpp. You can see the picture of this Turbo C++, and let us do this practically. Next class I'll be explaining this practically, and theoretically you have to learn this concept. Compiling a program. After saving a program, you need to compile the program to check whether it contains any warning or errors. To compile a program, perform the following steps. Click on Compile menu from the main menu bar, and step 2. Select the compile option. The compiling pop-up notification box appears. If a program has any warning or error, their number will be disappeared. In this case, it is 0. Shortcut key for save a file is F2, and shortcut key to compile a program is Alt plus F9 for compilation. You can see it's showing the 0 error and 0 warnings.
ದಿಸ್ ಇಸ್ ದ ಕಂಪೈಲೇಷನ್ ಆಫ್ ದ ಪ್ರೋಗ್ರಾಮ್. ಅಂದರೆ ನಾವು ಒಂದು ಪ್ರೋಗ್ರಾಮ್ನ ಟೈಪ್ ಮಾಡಿದಾಗ ಏನಾದರೂ ತಪ್ಪಿದೆಯಾ ಅಥವಾ ಏನಾದರೂ ವಾರ್ನಿಂಗ್ ಎರರ್ಸ್ ಇದೆಯಾ ಅಂತ ಅಂದ್ಬಿಟ್ಟು ಈಸಿಯಾಗಿ ಇಲ್ಲಿ ಕಂಡುಹಿಡಿಬೋದು. ದಟ್ ಈಸ್ ಈಸಿ ಟು ಫೈಂಡ್ ಔಟ್ ಎನಿ ಎರರ್ ಇಸ್ ಪ್ರೆಸೆಂಟ್ ಆರ್ ನಾಟ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಎಸ್. ನೆಕ್ಸ್ಟ್, ರನ್ನಿಂಗ್ ಅ ಪ್ರೋಗ್ರಾಮ್, that is very important. Compiling is nothing but checking an error. Now you are running a program, that is you are executing the program, execution of the program. Running a program, if your program is compiled successfully, then run the program by selecting the run option from the run menu. When you run the previous program, the output is not visible because the compiler is not able to hold the data required to keep the output window open. So to view the output, you can select the window output option from the menu bar and #include Konya.h. This line comes under #include iostream.h get ch. The line comes at the end of the program before the ending bracer. And for example, #include iostream.h, #include Konya.h, that is header files, void main, hello world, to type that, to display that message, get ch, get the character from keyboard, and the closing bracer with and all the terminator should be there, that is semicolon. Now if you run the program, the output screen will appear. To get back to the editor, press the enter key. Structure of a C++ program. A program is a set of statement or instruction, and every statement has a different meaning and use. And let us give a number to each line in the preceding code to understand it better. #include iostream.h, that is input output stream header file. Konyo, that is console input output header file. Line 2, line 1, and then void main line 3, open bracer line 4, cout displaying the message hello world with the double quotes, and get ch with terminator line 6 and line 7. First line, that is line 1, the as symbol is used to include iostream.h, that is header file. It tells the compiler to add the iostream.h header file with source code before compiling the program. It is called preprocessor directive. iostream.h header file contains predefined objects like cout. We cannot use the cout object without including the iostream.h, that is cout is used in iostream header file. Similarly, line 2, it is used to include Konya.h header file. The Konya.h header file also provides predefined functions like getch. Line 3 is used to start main function. The main function is the entry point for the compiler. Every statement of the program should be written inside the main function. Contains an opening curly bracer, and the curly bracer is used to start the body of the main function. And the line 5 contains this cout object. Cout object is used to print the messages on the output screen, that is monitor. The message to be printed should be enclosed in the double quotes. In this case, we have printed hello world message. At the end of the line, semicolon, that is used to terminate the line, also called as terminator. In C++, it is necessary to terminate each statement of a program by putting the semicolon at the end. Line 6 contains getch function. Getch function is used to take an input from the output window. During runtime, it keeps the output window open until you press any key from the keyboard. Line 7 contains closing curly bracer to close the body of the main function. Recap. C++ is a general-purpose and object-oriented programming language developed by B. John Strostrup at American Telephone and Telegraph Bell Labs. C++ supports multiple platforms, and which means the program developed on Windows operating system works similarly over the different operating system like Linux. Turbo C++ is a programming platform to develop C++ programs.
After saving a program, you need to compile the program to check whether it contains any warnings or errors. Who is the developer of C++ language? B. John Strostruff. Which of the following was the first name of C++? C with classes. Which of the following statement is correct in the context of C++? C++ is a high-level programming language. It supports multiple platforms and is a compiler-based language. All of this. C++ was initially standardized in the year 1998. A program is a set of statements or instructions. And next, which of the following is an extension of C++? Extension of C++ is .cpp. And write true or false. #include is used to include header file in the program, true. And the cout is used to print the messages on the outstream, true. The getch function keeps the output screen open, false, it is input. And C++ is not a case-sensitive language, false, it is a case-sensitive. The main function is the entry point of the compiler, true. And fill in the blanks with suitable words given below. The curly bracer is used to start the body of the main function. The run option is present in the run menu. #symbol is called preprocessor directive. It is necessary to terminate each statement of a program by putting semicolon or the terminator at the end. C++ was developed at AT&T Bell Labs, that is American Telephone and Telegraph Bell Labs. What does ISO stands for? That is International Organization for Standardization. Why do we need to compile a program? We need to compile whether we have any warnings or errors so that it can be executed successfully. What is the use of #include iostream.h statement? It includes the input and output streams, that is cout for displaying, that is the header files. State any 4 features of C++. It is object-oriented programming language. It is a platform independent. It is a case sensitive. It is simple and popular, etc. And difference between compiling a program and running a program. Compiling is nothing but warning and errors has been checked, and running is nothing but execution of the program successfully for getting an output. And let us learn about this, getting started with C++ and with the letters, digits and all the tokens and keywords in the next class. I think it's very easy to understand the C++. Thank you one and all. Thank you.